ದನಗಳಿಗೆ ಏನಾದ್ರಿ ಹಂದಿ ಕ್ರಾಸ್ ತುಂಬ್ಯಾರ್ರಿ. ಆಕಳ ಎಷ್ಟು ಅವ್ರಿ ನಿಮ್ದು ಇಲ್ಲಿ? ನಮ್ಮ ಟೋಟಲ್ ಒಂದು 10 ಅವ್ರು ದೊಡ್ಡವ್ರಿ. ಹಾಂ, ಅವು ಶಾಣ್ಯರಾದ್ರೆ ಅವ್ರದ್ದು ಹಾಲು ಉಣಬಾರ್ದು. ಅಟ್ಪಡೆ ಅವ್ರು ಬೇಡ ಹೋಗ್ಯಾರ್ರಿ. ಇದಕ್ಕೆ ಆಕಳದಿಂದ ನಾವು ಒಂದು 20 ಎಕರೆ ಹೊಲ ಬದುಕ್ಸ್ಬೋದು. ನೋಡ್ರಿ ಆ ಬಣ್ಣ ಏನಾದ್ರಿ ನೋಡ್ರಿ ಹಣ್ಯಾಗ ಮಾಸ ಅದ ನೋಡ್ರಿ ತುಬಕ. ಮೊತ್ತಾಗ ಅದಲ್ಲ. ನೋಡ್ರಿ ಮೊತ್ತಾಗ ಹೆಂಗ ರಗದಿ ಚೋಪ್ ಅದ. ಇವು ಕಾಲಿಗೆ ಇಲ್ಲಿ ಸುಳಿ ಬರಬಾರ್ದ್ರಿ. ಇಲ್ಲಿ ಕಾಲಾಗ ಒಂದಿರ್ತದೆ ಏನ್ರಿ? ಕಾಲಿಗೆ ಸುಳಿ ಇರ್ತಾವ್ರಿ. ಹಿಂಗೆ ಗೆರಿ ಬಂದು ಇಲ್ಲಿ ಸುಳಿ ಇರ್ತಾವ. ಆಕಳ ಮಾರಲ್ರಿ ನಾವು. ಮನೆಯಿಂದ ಸಲಾಗ ಶಾಣ್ಯರಾದ್ರೆ ಜರ್ಸಿ ಆಕಳ ಹಾಲು ತಿಂದ್ರೆ ಮಕ್ಳು ಆಗಲ್ರಿ. ಇದು ಏನದ ಇದ್ರದೇವ್ರಿ. ಇದು ಹೊರಿದೆ ಏನ್ರಿ? ಇದು ಏನದ 25,000 ಬೇಡ್ಯಾರ್ರಿ. ಇದು ಆಕಳ ಇದು ಬೇಡದವ್ರಿ. ಅದು ಮನೆ ಸುಖಲಾಗಿ ಒಯ್ದಾರ್ರಿ ಅವ್ರು ಕರಾರಿ. ಕೊಡಲ್ಲ ನಾನು ಒಯ್ದಾರ್ರಿ ಅವರು. ಇದನ್ನು ಅದೇ ಹೊರಿಗೆ ಇದು ರೀ. ಈಗ ಟೋಟಲ್ ಆಕಳ ಎಷ್ಟು ಅವ್ರಿ ನಿಮ್ದು ಇಲ್ಲಿ? ನಮ್ಮ ಟೋಟಲ್ ಒಂದು 10 ಅವ್ರು ದೊಡ್ಡವ್ರಿ. ದೊಡ್ಡವ್ರಿ. ಇದನ್ನು ಅದ್ರಿಗೆ ಇದು ಏನಾದ್ರಿ ಇದನ್ನು ಅದೇ ಎತ್ತಿಂದ್ರಿ. ಇದು ನಿಮ್ದು ಎತ್ತಿಂದ್ರಿ? ಇಲ್ಲ, ಇದು ತಂದಿದ್ರಿ. ಸನಿಗಿದ್ರಿ ಪಾಂಡ್ರೆ ಮಲ್ಕು ಪಾಂಡ್ರೆ ಅಂತ ಹೇಳ್ರಿ. ಇದು ತಂದಿದೇವ್ರಿ. ರೀ 25,000 ಕೊಟ್ಟು ತಂದಿದ್ರಿ. ಅಲ್ಲಿದೆ ಇದೆ ಎತ್ತಿಂದೇವ್ರಿ. ಅವ್ರ ಆಕಳಿಗೆ ಇದು ಇದಾಗಿದ್ರಿ. ರೀ ಇದೇನದ ನಮಗೆ ಇದು ಕೋಸಾಡಿ ಕಿಲ್ಲರ್ ಪ್ಯೂರ್ ಕೋಸಾಡಿ ಕಿಲ್ಲರ್ ಬಿದ್ದದ್ರಿ. ಇದು ಕೋಸಾಡಿ ಕಿಲ್ಲರ್ ಪ್ಯೂರ್ ಬಿದ್ದರಿಂದ ಇದು ತೊಗೊಂಡು ಬಂದಿದೆ. ರೀ ಇದು ಮನೆ ಏನದ ಇದು ಅಟ್ಪಡೆ ಅವ್ರು ಬೇಡ ಹೋಗ್ಯಾರ್ರಿ. ಇದಕ್ಕೆ ಇದು ನಾವು ತಂದು ಈಗ 5-6 ತಿಂಗಳಾಯ್ತ್ರಿ. ಈಗ ಅವ್ರ ಮನೆ 30ಕ್ಕೆ ಬೇಡ ಹೋಗ್ಯಾರ್ರಿ. ಇದೇ ರೀ. ಇದು ಕೊಟ್ಟಿಲ್ರಿ ನಾವು. ಯಾಕಂದ್ರೆ ಜಾತಿ ಪ್ಯೂರ್ ಕೋಸಾಡಿ ಕಿಲ್ಲರ್ ಅದಿಲ್ರಿ. ಅದರಿಂದ ಇದು ಮುಂದೆ ನಮ್ಮ ಮತ್ತೆ ಇದ್ರ ಹೊಟ್ಟಿಲಿ ಹುಡ್ತಾವ ಅಂತ ಹೇಳಿ ಇದು ತೊಗೊಂಡು ಅದನ್ನು ಏನದ್ರಿ ಅಲ್ಲಿ ಏನಾದ್ ನೋಡ್ರಿ. ಅದನ್ನು ಅದೇ ಹೊರಿದೆ. ಅದು ಇದೇ ಹೊರಿದೆ ಏನ್ರಿ? ಅದು ಈಗ ಸದ್ ಬಳಗಾದ್ರಿ. ತುಸು ಮಾಸ ಹೊಡ್ಲಿತ್ತರಿ. ಈಗ ಎಲ್ಲ ಬಿಳಿದಾದ್ರಿ. ಇದು ಬಿಳಿದಂದ್ರೆ ಇನ್ನೊಂದು 2 ತಿಂಗಳದ ಬಣ್ಣ ಹೊಳ್ತದ್ರಿ. ಅದು ಚೇಂಜ್ ಆಗ್ತದೆ ಏನ್ರಿ? ಅದು ಮತ್ತೆ ಕಾಲಿಂದ ಏನು ಬಣ್ಣ ಆದಲ್ರಿ. ಇದು ಕಾಲಿನ ಮೇಲೆ ನೋಡ್ರಿ ಮಾಸ ಬಣ್ಣ. ಹೆಣ್ಗರ ಅದ ಏನ್ರಿ? ಇದು ಹೆಣ್ಗಾರ ಅದ್ರಿ. ರೀ ಹೆಣ್ಗಾರ ಅದ್ರಿ. ಇದು ಬಣ್ಣ ಏನು ಕಾಲಿನ ಮೇಲೆ ಇತ್ತಿಲ್ರಿ ನೋಡ್ರಿ. ಇದು ಕಾಲಿನ ಮೇಲೆ ಏನು ಬಣ್ಣ ಆದಲ್ರಿ ಮಾಸ. ನೋಡ್ರಿ ಆ ಬಣ್ಣ ಏನಾದ್ರಿ ನೋಡ್ರಿ ಹಣ್ಯಾಗ ಮಾಸ ಅದ ನೋಡ್ರಿ ತುಬಕ. ಮೊತ್ತಾಗ ಅದಲ್ಲ. ನೋಡ್ರಿ ಮೊತ್ತಾಗ ಹೆಂಗ ರಗದಿ ಚೋಪ್ ಅದ. ಇದು ಒಳ್ಳೆ ಕಿಲಾರ ದನ ನೋಡ್ಬೇಕಂದ್ರೆ ಏನೇನು ನೋಡ್ಬೇಕ್ರಿ? ಇವು ಒಳ್ಳೆ ಕಿಲ್ಲರ್ ಅಂದ್ರೆ ನೋಡ್ರಿ ಇದು ಏನಾದಲ್ರಿ. ಯಾರ್ದು ವಿಶೇಷತೆ ಅಂದ್ರೆ ಇದು ನೋಡ್ರಿ ಇದು ಸುಳಿ. ಈ ಸುಳಿ ಇಲ್ಲಿತ್ತಂದ್ರೆ ಇದು ಅದು ಇದು ಸೌಗುಡಿ ಬರ್ತದೆ ರೀ. ಈ ಊರ್ನ ಸುಳಿ ಇರಬಾರ್ದ್ರಿ ಇಲ್ಲಿ. ಇಲ್ಲಿ ಹಡಿಕೆಗ್ರಿ. ಬೇರೆ ಸುಳಿ ಬರ್ತಾವ್ರಿ. ಮುಂದೆ ಬರ್ತಂದ ಇಲ್ಲಿ ಊರ್ನ ಸುಳಿ ಬರ್ತಾರೆ. ಇದು ಹಣ್ಯಾಗ ಏನಾದಲ್ರಿ. ಹಣ್ಯಾಗ ಸುಳಿ ಮುಂದೆ ಇತ್ತಂದ್ರೆ ಮಗ್ಲು ಬತ್ತಂದ್ರೆ ಬಾಸಿಂಗ್ ಸುಳಿ ಹತ್ತು ಬರ್ತದೆ. ಮಗ್ಲು ಬತ್ತಂದ್ರೆ ಬಾಸಿಂಗ್ ಸುಳಿ ರೀ. ಅದು ಇರಲ್ಲಿ ಇತ್ತಂದ್ರೆ ಏನು ಸಂಬಂಧ ಬರಲ್ರಿ. ಇಣಿಗೆ ಒಂದು ಬತ್ತಂದ್ರೆ ಅದು ಕಾಗಿ ಸುಳಿ ಬರ್ತದೆ. ಇದು ಸುಳಿ ಇಣಿಗೆ ಬರಬಾರ್ದ್ರಿ. ಇಲ್ಲಿ ಇಣಿ ಮೇಲೆ ಬತ್ತಂದ್ರೆ ಕಾಗಿ ಸುಳಿ ಹತ್ತು ಬರ್ತದೆ. ಅಂದ್ರೆ ಹಿಂದೆ ಇವು ಕಾಲಿಗೆ ಇಲ್ಲಿ ಸುಳಿ ಬರಬಾರ್ದ್ರಿ. ಇಲ್ಲಿ ಕಾಲಾಗ ಒಂದಿರ್ತದೆ ಏನ್ರಿ? ಕಾಲಿಗೆ ಸುಳಿ ಇರ್ತಾವ್ರಿ. ಹಿಂಗೆ ಗೆರಿ ಬಂದು ಇಲ್ಲಿ ಸುಳಿ ಇರ್ತದೆ ರೀ. ಅದು ಬೀಡ ಸುಳಿ ಹತ್ತು ಬರ್ತದೆ. ದಾವಣಿ ಸುಳಿ ಅಂತ ಏನೇನು ಇರ್ತಾವಲ್ರಿ? ಸುಳಿ ಅಂದ್ರೆ ದಾವಣಿ ಸುಳಿ ಅಂದ್ರೆ ಇದು ಇದೆ ರೀ. ಇದು ಮುಂದೆ ಬರಬಾರ್ದ್ರಿ. ಕಾಗಿ ಸುಳಿ ಹತ್ತು ಬರ್ತದೆ. ಮಗ್ಲಕ್ಕೆ ಬತ್ತಂದ್ರೆ ದಾವಣಿ ಸುಳಿ ರೀ. ಇದು ಬೆನ್ನಿನ ಹಿಂದೆ ಬತ್ತಲ್ರಿ. ಇಲ್ಲಿ ಈ ಸುಳಿ ಬೆನ್ನಿನ ಬಿಟ್ಟು ಮಗ್ಲು ಇತ್ತು ಒಂದು ಬಾರಿಗೆ ಸುಳಿ ಹತ್ತು ಬರ್ತದೆ. ಸ್ವಲ್ಪ ಮಗ್ಲು ಬತ್ತಿಲ್ರಿ ಬಾರಿಗೆ ಸುಳಿ ರೀ. ಬಾರಿಗೆ ಸುಳಿ ಅದು ಕೆಟ್ರಿ. ಬಾಸಿಂಗ್ ಸುಳಿ ಹಣ್ಯಾಗ ಬರ್ತದೆ. ಬರ್ತಂದ್ರೆ ಅದು ಬಾಸಿಂಗ್ ಸುಳಿ ಹತ್ತು ಬರ್ತದೆ. ಅದು ಏನಾದ್ರಿ ಈಗ ಬರಬರಿ ಅವ್ರ ಸುಳಿ ಎಲ್ಲ ಬರಬರಿ ಅವ್ರು. ಎಲ್ಲ ನಿಮ್ಮ ಮೊದ್ಲಿಂದ ಯಾವ ಏನು ತಂದಿರಿ ನೀವು? ಎಲ್ಲ ಮೊದಲಿನ ಅವ್ರು. ಇವೆಲ್ಲ ನಮ್ಮ ಮುತ್ತನ್ ತಲೆ ಹಿಡದಿ ಬಂದು ಪ್ರೇಡಿ. ಹಳಿದೆ ಆದ್ರಿ ಇದು. ಪ್ಯೂರ್ ಕಿಲ್ಲರ್ ಆದ್ರಿ ಇದು. ಇವೆಲ್ಲ ಪ್ಯೂರ್ ಕಿಲ್ಲರ್. ಈಗ ಅದು ಏನೋ ಒಳಗೆ ನಾವು ಈಗ ತಂದ ಕಿಸಿಂದ ಕೋಸಾಡಿ ಕಿಲ್ಲರ್ ಮಾಡ್ಕೊಂಡಿದ್ದೇವ್ರಿ. ಅದೊಂದು ಮಣಕ್ ರೀ. ಅದೊಂದು 2 ಮಣಕ್ ಕೋಸಾಡಿ ಕಿಲ್ಲರ್ ಬಿದ್ದಾವ. ಅದು ನಿಮ್ಮ ಎತ್ತಿಂದೆ ಆದ್ರಿ? ನಮ್ಮ ಎತ್ತಿಂದೆ ರೀ. ಇದು ಮಾಡೋಣ ಅವು ಕೋಸಾಡಿ ಕಿಲ್ಲರ್ ಬಿದ್ದಾವ. ಫುಲ್ ಬಿದ್ದ ಅದು ತೊಗೊಂಡು ಬಂದೇನ್ರಿ. ಅದು ಅದೊಂದು ನಮ್ದೇನೋ ಅದೊಂದು ಕೋಸಾಡಿ ಕಿಲ್ಲರ್ ಬಿದ್ದಾವೆ. ಈಗ ಆಕಳ ಯಾರೇ ತೊಗೊಂಡವ್ರು ಇದ್ದತಂದ್ರೆ ನೀವು ಕೊಡ್ತೀರಿ ಏನ? ಇಲ್ಲ, ಆಕಳ ಮಾರಲ್ರಿ. ಮನೆಯಿಂದ ಸಲಾಗ ಯಾವ್ರಿ? ಎಲ್ಲ ಹೆಣ್ಗಾರ ಏನೋ ಹೊಟ್ಟೆ ಮಾರಲ್ರಿ. ಹೊರವಾಳ ಇದ್ದವಂದ್ರೆ ಅಟ್ಟೆ ಮಾರ್ತೇವ್ರಿ. ಹೆಣ್ಣದ ಅನುಗಳು ಏನೋ ಮಾರಲ್ರಿ. ನಮಗೆ ದ್ರಾಕ್ಷಿ ಖಾತಿಗೆ ಎಲ್ಲಾನೇ ಐತಿ. ದ್ರಾಕ್ಷಿ ಖಾತ ಹಾಲು. ಹಾಲಿಂದ ಏನು ಇಲ್ಲ. ಹಾಲೇನು ಹಿಂಡಲ್ರಿ ನಾವು. ಇದು ಎಲ್ಲ ಇದಕ್ಕೆ ಬಿಡ್ತೀವಿ. ಹಾಲೇನು ಹಿಂಡಲ್ರಿ. ಖಾತ ಬೀತ ಖಾತ್ ಚಲೋ ಅಲ್ರಿ. ಪ್ಯೂರ್ ಖಾತ್ ರೀ. ಮತ್ತು ಮನ್ಯಾಗಿತ್ತಂದ್ರೆ ಇದು ಹಳಿ ಆದ್ರೆ ಸ್ವಲ್ಪ ಇದು ಇರ್ತದೆ. ಹಳಿದ ಬಂದದ ನಮ್ಮ ಮುತ್ತನ ತಲೆ ಹಿಡಿದು ಬಂದದ್ರಿ. ಅದೇ ರೀ ಮನೆ ಹಳಿಂದ ಹೇಳ್ತಾರಲ್ರಿ ಮನ್ಯಾಗ ಒಂದು ಆಕಳ ಇರ್ಬೇಕಂತ. ರೈತಗೆ ದನ ಇರಬೇಕು. ದನ ಇದ್ದಿರ್ಬೇಕು. ದನ ಇದ್ರೆ ರೈತರು.
ಇಲ್ಲಾಂದ್ರೆ ರೈತರು ಹೆಂಗತ್ತಾರ ಅದೇ ರೀ ಈಗ ಹೆಚ್ಚಪ್ಪ ಇದು ಆತು ಬಂದಾವ್ರಿ ಇದು ಮೊದ್ಲಿಂದ ಯಾವಲ್ರಿ ಅವು ಈಗ ಹೆಂಡಿ ಬೆಳಿಲಿ ಕೊಲ್ಲತ್ತಾರ ಎಲ್ಲರೂ ಹಾಂ ರೀ ಇದರಲ್ಲಿ ಮಾಡ್ಕೊಂಡ್ರೆ ಭಾಳ ಅದ ರೀ ಅದೇ ರೀ ಈಗ ಎಲ್ಲರೂ ಇದು ಕಿಲಾರ್ ಆಕಳ ಎಲ್ಲ ಮಾರ್ಲಾಕ್ತಾರ ರೀ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಕಿಲಾರ್ ಅಂದ್ರೆ ಹೇಳ್ರಿ ಇವ್ರದ್ರಿ ಇನ್ನೊಂದು ಏನು ವಿಶೇಷ ಅಂದ್ರೆ ಈಗ ಎಲ್ಲಾರು ಮಾರ್ಲಾಕ್ತಾರ ರೀ ಹೆಚ್ಚಪ್ಪ ಜರ್ಸಿ ಅದೇ ಸಾಕ್ಲಾಕ್ತಾರ ಈಗ ಜರ್ಸಿ ಏನಾವಲ್ರಿ ಜರ್ಸಿ ನಮ್ಮ ಅಲ್ರಿ ಅವು ಜರ್ಸಿ ಆಕಳ ಶಾಣ್ಯಾರ ಜರ್ಸಿ ಆಕಳ ಹಾಲು ತಿಂದ್ರೆ ಮಕ್ಳು ಆಗಲ್ರಿ ಹಾಂ ರೀ ಆಗಲ್ರಿ ಇಂಡಿಯಾಗ ಪವರ್ ಇರಲ್ರಿ ಹಾಂ ರೀ ಇವು ಏನಾದ್ರು ನಮ್ಮ ದನಗಳು ಹಾಂ ರೀ ಉಚ್ಚಿ ಹೆಂಡಿ ಜರ ನಾವು ಒಂದು 10 ಆಕಳದಿಂದ ನಾವು 20 ಎಕರೆ ಹೊಲ ಬದುಕ್ಬೋದು ಹಾಂ ರೀ ಅಂದ್ರೆ ಇದು ಮಾಡಿ ಸಿಲ್ರಿ ಅಂದ್ರೆ ಬದುಕ್ತದೆ ರೀ ಇದು ಹೆಂಗೆ ಕೇಳ್ತಾರೆ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಈಗ ದ್ರಾಕ್ಷಿ ನಾವು 2300 ಬಡ್ಡೇವ್ರಿ ಹಾಂ ರೀ 23 ನಡ್ಡೇವ್ ನಾವಂತ್ರ ಈಗ ಸರ್ಕಾರ ಗೊಬ್ಬರ ಅಂತೂ ಹೊಟ್ಟೆ ಕಟ್ಟಲ್ರಿ ಇದೆ ರೀ ಏನು ಬಿಡ್ತೇವು ದ್ರಾಕ್ಷಿ ಏನು ಖಾತಾವು ಲಿಕ್ವಿಡ್ ಈ ಕಡೆ ಬಿಡ್ತೇವೆ ಹೊಟ್ಟೆ ರೀ ಅಂದ್ರೆ ಹಿಂಗೆ DAP ಗೊಬ್ಬರ ಅಂದ್ರೆ ಒಟ್ಟು ಇದರದೇ ರೀ ಇದ್ರದೇ ಒಂದು ಗಿಡಕ್ಕೆ 2 ಬುಡ್ಡಿ ಕಟ್ತೇವ್ರಿ 2200 ಬಡ್ಡೇವ್ರಿ ನಮ್ಮ 2200 ಬಡ್ಡ್ಯಾಗ ವರ್ಷ 16 ಟನ್ 18 ಟನ್ 20 ಟನ್ ತನಕ ಬೆಳೆದಿದ್ದೇವೆ 20 ಟನ್ ತೆಗೆದಿದ್ದೇವೆ ಇದು ದ್ರಾಕ್ಷಿ ರೀ 20 ಟನ್ನಿನ ಮೇಲೆ 20 ಟನ್ನಿನ ಮೇಲೆ 2 ಕ್ವಿಂಟಲ್ ಮಾಡಿದ್ದೇವೆ ಈ ಬಾರಿ ಪಾಲ್ ಬಾರಿ ಕಮ್ಮಿ ಆಗ್ಯದ್ರಿ ಈ ಬಾರಿ ಮತ್ತೆ 15-16 ಟನ್ ಮಾಡ್ತೇವೆ ಯಾಕಂದ್ರೆ ಇದೇ ನಾವು ಇದ್ರ ಏನು ಖಾತ ಬ್ಯಾಸ್ಯಾಗ ಏನು ನಾವು ಹೊಲ ದನ ಕಟ್ತೇವೆ ಅಟ್ಟೆ ರೀ ಉಳ್ದೋದು ಏನು ಖಾತ ಅದಲ್ರಿ ಮತ್ತೆ ಮೇವು ಅತ್ತ ಹ್ಯಾಂಗ ಮಾಡ್ತೀರಿ ಇದಕ್ಕೆಲ್ಲ ಮಾಡ್ತೇವ್ರಿ ಹೊಲ್ದಾಗ ಹಾಕಿರಿ ಕಬ್ಬು ಅಂತ ಹಡಿ ಅದ ರೀ ಕಡದು ಹಾದ ಬಾರಿ ಮೇಯ್ಸಿದೇವ್ರಿ ತೊಗರಿ ಹೊಟ್ಟ ಅದು ಇದೆಲ್ಲ ಕಡ್ಲಿ ಹೊಟ್ಟ ಎಲ್ಲ ಹೊಲಂದ ಇರ್ತಿರ್ಬೇಕು ಅಂತ ತೊಗೊಂಡ್ತೀರಿ ಸ್ವಲ್ಪ ಬಿದ್ದ ಮತ್ತೆ ಹಂಗೆ ತಗೋತೇವ್ರಿ ಹೊಳಗಳು ಮಾಡಿದೇವ್ರಿ ಜೋಳ ಕಣಿಕ್ ಬರ್ತದೆ ವರ್ಷ ಒಂದು 10 ಈಗ ಎಲ್ಲಾರು ಕಿಲಾರ್ ಆಕಳ ಮಾರ್ಲಾಕ್ತಾರ್ರಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಪಕ್ಕ ರೈತರಲ್ರಿ ಅದೇ ರೀ ಎಲ್ಲಾರು ಮಾರ್ಕಿಸಿ ಅದ್ರದ್ದು ಮಾತುವೆ ಗೊತ್ತಿಲ್ಲಲ್ರಿ ಅದೇ ರೀ ಮಾತು ಗೊತ್ತಿಲ್ಲ ಅವ್ರು ಮಾರ್ತಾರ್ರಿ ಗೊತ್ತಿದ್ದವ್ರ ಹೆಂಗ್ ಮಾರ್ತಾರ್ರಿ ಅದೇ ರೀ ಅದ್ರ ಸಲುವಾಗಿ ಏನ್ರಿ ಹೇಳ್ರಿ ಸ್ವಲ್ಪ ಮಾಡ್ಲತ್ತಾರಲ್ರಿ ಅವ್ ಜರ್ಸಿ ಏನ್ ಇದು ತಿಂತಾರಲ್ರಿ ಖಂಡ ಅದು ಅವ್ರಿಗೆ 2 ದೌಡೆ ಒಯ್ತಾರ ಅದು ಎಷ್ಟು ದೌಡ ಬೆಳಿತದಲ್ರಿ ಅದೇ ರೀ ಇದು ಹಾಲು ಕೊಡಲ್ಲ ಅದೇ ತೋರ್ಲಾಕ್ತಾರ್ರಿ ನಮ್ಗೆ 5 ಲೀಟರ್ ಗೋಮಾತ್ರ ಹಿಂಡಿದ್ರು ನಮ್ಗೆ 5 ಲೀಟರ್ ಗೋಮಾತ್ರ ಜರ 5 ಲೀಟರ್ ಗೋಮಾತ್ರ ಗಾಳಿ ಆದ್ರೂ ತಿಳ್ಕೋರಿ ನೀವು ನಮ್ಗೆ 5 ಲೀಟರ್ ಹಾಲು ಹಿಂಡದಂಗೆ ಇಲ್ರಿ ಇದು ಗೋಮೂತ್ರ ಭಾಳ ಇಲ್ಲಾಂದ್ರು 1200-1500 ರೂಪಾಯಿ ಒಂದ್ ಚೀಲ DAP ತರ್ತೇವ್ರಿ ಒಂದ್ 5 ಲೀಟರ್ ಒಂದ್ 10 ಲೀಟರ್ ಗೋಮಾಂತ್ರಿ 10 ಕಿಲೋ ಹೆಂಡಿ ಆತಂದ್ರ 200 ಲೀಟರ್ ಸಿಲ್ರಿ ಐತ್ರಿ 2 ಎಕರೆಗೆ ಬಿಡ್ಬೋದ್ರಿ ನಾವು ಡ್ರಿಪ್ನಾಗ ಮತ್ತ ಅದ ರೋಗ ಇಲ್ಲಲ್ರಿ ಏನದ ಎಲ್ಲಾರು ಬರೇ ಔಷಧಿ ಅನ್ನೋದು ಖಾತ್ ಹೋಗಿದ್ದು ಮಂದಿ ಯಾಕೆ ಈಗೆಲ್ಲ ಶುಗರ್ BP ಕಾಲು ವಾಯಿ ಹಿಡಿ ಕೈ ವಾಯಿ ಯಾಕೆ ಆಗ್ಯಾವ್ರಿ ಇದಕ್ಕೆ ಆಕಳಿಗೆ ಏನು ರೋಗ ಇಲ್ರಿ ಮೇಂಟೆನೆನ್ಸ್ ಇಲ್ರಿ 40 ದಿನದಾಗ ಬರ್ತದ್ರಿ 40 ದಿನದಾಗ ಬರ್ತದ ಫಾರ್ಮ್ ಕೋಳಿ ತಿಂತಾರ ಅದು ಎಷ್ಟು ಸ್ಪೀಡ್ ಬೆಳೆದಿರ್ತದ ನೋಡ್ರಿ ನಮ್ಗ ಅಷ್ಟು ಸ್ಪೀಡೇ ಹೋಯ್ತದ ರೋಗ ಬರೋದು ಬಿಡ್ತದ ಅದು ನಮಗ ಅಷ್ಟು ಸ್ಪೀಡೇ ಹೋಯ್ತರಿ ಇದ್ರಾಗ ಹೆಂಡಾಗ ಏನ್ ಪವರ್ ಅದಂದ್ರಿ ಇನ್ನಂತರೂ ಇನ್ನು ಬ್ಯಾಸಿಗೆನೇ ಚಾಲೂ ಐತಲ್ರಿ ಟ್ರೈ ಮಾಡಿ ನೋಡ್ರಿ ನಾವು ಹೇಳಿದೇವಂದ್ರೆ ಅದೇನು ಹೇಳ್ತಾನತ್ತಾರ್ರಿ ಈಗ ಹೆಂಗದ್ರಿ 40% ಬಿಸಿಲು ಇರ್ತದ್ರಿ ಈ ಸದ್ ಬ್ಯಾಸಿಗೆ ತಿಂಗಳ 40% ಬಿಸಿಲು ಇರ್ತರಿ ಜರ್ಸಿ ಆಕಳದ ಹೆಂಡಿ ಅಂಗಳ ಮುಂದೆ ಸಾರಿಸ್ರಿ ಇದ್ರದ್ದು ಹೆಂಡಿ ಸಾರಿಸ್ರಿ ಒಂದು ಮೊಳ ಸಾರಿಸ್ರಿ ಹಿಂಗ್ ಚೌಕ ಗುಂಡ ಅದ್ರದ್ದು ಸಾರಿಸ್ರಿ ಮಧ್ಯಾಹ್ನ 2ಕ್ಕೆ 1ಕ್ಕೆ ಬಂದ ಆ ಸಾರಿಸೋ ಹೆಂಡ ನಿಂದ್ರಿ ಜರ್ಸಿ ಆಕಳ ಹೆಂಡಿ ಹೊತ್ತು ನೋಡಿ ಹೊಡೆದು ಹೋಗ್ಬಿಡ್ತಾರ ನೆಲ್ಲರಿ ಇದು ಹೊಡೆಯಲ್ರಿ ಯಾಕಂದ್ರೆ ಇದು 40% ಬಿಸಿಲು ಇರ್ತದ್ರಿ ನಾವ್ ಮಣ್ಣ ಬಂದ್ ನಿಂದ್ರಿ ಕಾಲ್ ಸುಡ್ತದ್ರಿ ನಿಂದ್ರ ಬಿಡಲ್ಲ ಅದೇ ಇದು ಸಾರ್ಸು ಹೆಂಡ ನಿಂದ್ರಿ ಸುಡಲ್ರಿ ಕಾಲ್ ಥಂಡಗತ್ತದ ಯಾಕಂದ್ರೆ ಇದು ಸೂರ್ಯನ ಕಿರಣ ಇಫೆಕ್ಟ್ ಮಾಡಂತ ಪವರ್ ಅದ್ರಿ ಇವ್ರ ಬಲ್ಲಿ ಅದು ಹೀರ್ಕೊಳ್ಳಂಗಿಲ್ರಿ ಸೂರ್ಯನ ಕಿರಣ ಎಷ್ಟು ತೊಗೊಂಡು ಅಷ್ಟು ಸೂರ್ಯನ ಕಿರಣ ಇಫೆಕ್ಟ್ ಮಾಡ್ತದೆ ಮತ್ತೆ ಹೊಳ್ಳಿ ಬಿಡ್ತದ ಹೊಳ್ಳಿ ಬಿಡ್ತದ್ರಿ ಅದ್ರ ಇಲ್ಲಿ ಜವಾರಿ ದನಗಳು ಏನಂದ್ರ ಅಷ್ಟು ಮಾತು ಅದರಿ ಈಗ ನಾವ್ ಏನದ ಸುಮ್ ಜರ್ಸಿ ಮಾಡುದ್ರಿ ಅವು ಹಿಂದಕ್ಕ ಯಾರು ತಂದರು ಹಂದಿ ಕ್ರಾಸ್ ಅವ್ರಿ ಅವೇನು ದನಗಳಲ್ರಿ ಅವು ದನಗಳಿಗೆ ಏನದ್ರಿ ಹಂದಿ ಕ್ರಾಸ್ ತುಂಬ್ಯಾರ್ರಿ ಅವು ಶಾಣ್ಯಾರಾದ್ರೆ ಅವ್ರದ್ದು ಹಾಲು ಉಣಬಾರ್ದು ಶಾಣ್ಯಾರಾದ್ರೆ ಅವ್ರ ಚಾನು ಕುಡಿಬಾರ್ದ್ರಿ ಅವು ಹಾಲು ಯಾರು ಮುಂದ್ ಮಕ್ಕಳಿಗೆ ಜರ ಹಾಕ್ರಿ ತಿಳ್ಕೋರಿ ನೀವು ಮುಂದ್ ಮಕ್ಕಳೇ ಆಗಲ್ರಿ ಅವ್ರಿಗೆ ಅದ್ರ ಜರ್ಸಿ ದನದ ಹಂಗದ್ರಿ
ಇವು ಏನದ ಇವ್ರ ಹಾಲು ಜರ ಒಂದೇ ತುಪ್ಪ ಏನದ ಒಂದೇ ದಿನ ಎರಡೇ ದಿನ ಉಂಡ್ರಿ ನೀವು. ಇದು ಅರ್ಧ ಲೀಟರ್ ಆಗ್ಲಿ, ಇದು ಪ್ಯೂರ್ ಇದು ಇದರದೇ ಹಾಲೆ ಬೇರೆ ಬಂದದ್ರಿ ಇದು. ಇದು 10 ಕಾಲದಾಗ ಬಂದವು ಜವಾರಿ, ಇವು ಮೊದಲಿನ ಹಿಡಿದು ಬಂದು ಇದ್ರಿ. ಅದೇ ರೀ, ಅದು 10 ಲೀಟರ್ ಇದು ಅರ್ಧ ಲೀಟರ್ಗೆ ಸಮ ಅಲ್ರಿ. ಇದು ಆರೋಗ್ಯಕ್ಕೆ ಒಳ್ಳೇದ್ರಿ. ಹಾ ರೀ, ಆರೋಗ್ಯಕ್ಕೆ ಒಳ್ಳೇದ್ರಿ ಇದು. ಅವೇನು ಆರೋಗ್ಯಕ್ಕೆ ಅಲ್ರಿ, ಅದು ಆರೋಗ್ಯ ಹಾಳು ಮಾಡೋದು ಅನ್ಕೊಳ್ರಿ. ಏನ್ ಮತ್ತೆ ಇವು ನಾವಲ್ರಿ ಗೀರಾ, ಅವು ಜವಾರಿ ಇದನ್ನೇ ಬರ್ತಾವ್ರಿ. ಕೆಂಪ್ರಿ ಅವು ಮತ್ ಜವಾರಿನೇ ಬರ್ತಾವ್ರಿ. ಗೀರ್ಗಾವ್ ಅದನ್ನು ಇದ್ರಾಗೆ ಅದನ್ನ ಗೀರ್ಗ ಇದ್ರಾಗೆ ಬರ್ತದ್ರಿ. ಮತ್ತ ಅವು ಜರ್ಸಿ ಏನ್ ಅವಲ್ರಿ, ಅವು ಜರ್ಸಿ ಸುಮ್ರಿ. ಅವು ಮನಿ ಮುಂದೆ ಏನದ ಹಂದಿ ಕಟ್ಟೋದೇನದ ಅವು ಕಟ್ಟದಂಗ ಜರ್ಸಿ ಹಾಕಲ್ಲ. ಅವು ಜರ್ಸಿ ಹಂದಿ ಇದನ್ನೇ ಅವ್ರು. ಅವು ಹಂದಿ ಮಿಕ್ಸ್ ಮಾಡಿ ತುಂಬ್ಯಾರ್ರಿ. ಅವು ನಮ್ ಕಡೆದವ್ರು ನಮ್ಮ ದನ ಅಲ್ರಿ, ನಮ್ ದನ ಅಲ್ರಿ, US ದವ್ರು. ಹೊರಗಿನ ದೇಶದವ್ರು ಹಂದಿ ಕ್ರಾಸ್ ಮಾಡಿ ತಂದು ಈಗ ನಮ್ ದೇಶದಾಗ ಹೋಗ್ಸ್ಯಾರ್ರಿ. ಹೊರಗಿನ ದೇಶದ ಅವ್ರಿ. ಹೊರಗಿನ ದೇಶ ನಮ್ ದೇಶದ ಏನದ ಹಾಲು ಬಾಕಲ್ ಹಿಡ್ತಾವ ಅಂತ ಹೇಳಿ ನಮ್ಮ ಹುಚ್ಚದ್ದು ನಮ್ ಎಲ್ಲಾರಿಗೆ ಅದೇ ಸಾಕ್ಲತ್ತಾರ್ರಿ. ಸಾಕಲತ್ತಾರ್ರಿ. ಈಗ ಅವೇನ್ ಹೆಂಡಿನ ಉಪಯೋಗ ಇಲ್ರಿ. ಅದು ಇಲ್ರಿ ಶಕ್ತಿನೇ ಇಲ್ರಿ ಅದ್ರಾಗ. ನೀವು ಟ್ರೈ ಮಾಡೋದ್ರಿ ನೋಡ್ರಿ 10 ಮಿನಿಟ್ ಈ 3 ದಿನ 4 ದಿನ ನಮ್ಮ ಆಕಳ ಹೆಂಡಿ ಮುಚ್ಚಿಡ್ರಿ. ಜರ್ಸಿ ಆಕಳದ್ವಿ ಹೆಂಡಿ ನೀವು ಪರೀಕ್ಷೆ ಮಾಡೋರಿದ್ರ ತಿಳ್ಕೊರಿ. ನೀವು ಜರ್ಸಿ ಆಕಳ ಹೆಂಡಿ ಒಯ್ದು ಒಂದ್ ಮಳ ಕೆದರುದ್ರಿ. ನಮ್ಮದು ಒಂದು ಈ ಜವಾರಿ ಆಕಳದ ಒಂದು ಬುಟ್ಟಿ ಮುಚ್ಚುದ್ರಿ, ಅದ್ರದ್ದು ಒಂದು ಬುಟ್ಟಿ ಮುಚ್ಚುದು ಏನ್ರಿ. 3-4 ದಿವಸ ತೆಗಿರಿ ನಮ್ಮ ಆಕಳ ಹೆಂಡಿ ಹಂಗೆ ಇರ್ತದೆ. ಇದರೊಂದು ಹೆಂಡಿ ಅನ್ನೋದ್ರಿ ಇದು ಉಗ ಹೊತ್ತದ. ಅದ್ರ ಬಡ್ಡಾಗಿಂದ ಅರ್ಧ ಮಣ್ಣಾಗಿ ಹೋಗಿರ್ತದೆ, ಮ್ಯಾಲಿಂದ ಮಣ್ಣು ಬಿದ್ದು ಮ್ಯಾಲಿಂದ ಮಣ್ಣಾಗಿ ಹೋಗಿರ್ತದೆ. ಅಂದ್ರ ಅದ್ರ ಕುಳ್ಳಂತೂ ಮೊದಲೇ ಹಚ್ಚಲ್ಕ್ ಬರಲ್ರಿ. ಕುಳ್ಳು ಹಚ್ಚಲ್ಕ್ ಬರಲ್ರಿ. ಕುಳ್ಳು ಹಚ್ಚಿದೇವಂದ್ರ ಇದು ನಮ್ಮ ಆಕಳದ ಇದು ಈ ಸದ್ ಇವತ್ತು ತಯಾರಾಗ್ತದ್ರಿ. ಇದು ಈ ಆಕಳ ಹೆಂಡಿದೆ ಇವತ್ತು ಮಾಡ್ತಾರ್ರಿ. ಇದು ಆಕಳ ಹೆಂಡಿದ ಇವತ್ತೇ ಆಗ್ತದ್ರಿ. ಮತ್ತ ಇದು ಮಾಡೋದ್ರ ಇದ್ರಲ್ಲಿ ಬಹಳ 100 ತರ ಔಷಧಿ ಅವ್ರಿ. ಹೊಲದ ಸಲಾಗ್ನು ಚಲೋ ಅವಲ್ರಿ. ಹೊಲ ಅಂತಾರ ಇದು ಖಾತ್ ಹಾಕದ್ರಂತ ಇದಂಗ ಬೆಳಿ 6 ತಿಂಗಳಿಗೆ ವರ್ಷನ ಬೆಳಿ ಬರೋದು 6-7 ತಿಂಗಳದ ಬರ್ತದ್ರಿ. ಹಬ್ಬ ನಾವು ಹಚ್ಚಿದ್ರೆ ಎಕರೆಕ ಒಂದ್ 50 ಟನ್ ಬೆಳಿ ಬೆಳೆದ್ರ ಒಂದ್ ಎಕರೆಕ್ 4-5 ಟ್ರ್ಯಾಕ್ಟರ್ ಹೋಗಿದೇವಂದ್ರಿ ದುನಿಯಾದಕ್ಕೆ ಹಬ್ಬ ಬರ್ತದೆ. ಈ ದನಗಳು ಜವಾರಿ ದನಗಳು ಅಂದ್ರೆ ಅವೇನ್ ಮಾಡೋದತ್ತಾರ್ರಿ. ಈಗ ಎಲ್ಲಾರು ಅದೇ ಅವೇ ಮಂದಿ ಹೊಂಟಾರ ದೌಡ್ರಿ. ಈಗ ಹಳಿ ಮಂದಿ ಕೂಸುಗಳು ಬಿಳಿ ಕೂಲ್ ಚಲೋ ಅವ್ರಿ. ಚಲೋ ಅವ್ರಿ. ಕೂಸುಗಳಿಗೆ ಅವ್ರಿ ಎಲ್ಲ ಕೂಡ ಒಂದಿಟ್ಟು ಇರ್ತಾವ, ಕೂಗಲೆಲ್ಲ ಬೆಳಗಾಗಿರ್ತಾವ. ಪಾಕೆಟ್ ಹಾಲು ತಿನ್ನೋದ್ರಿ. ಪಾಕೆಟ್ ಹಾಲ ಮತ್ತ ಜರ್ಸಿ ಏನೋ ಸಿಕ್ಕಾಪಟ್ಟಿ ಪೌಡರ್ ಹಾಕಿರ್ತಾರ್ರಿ. ಪೌಡರ್ ಇಂಜೆಕ್ಷನ್ ಎಲ್ಲಾ ಔಷಧಿನೇ ಅವ್ರಿ. ಈಗ ಏನದ ನಾವು ಬಾಳ್ ಕಾಯಿಪಲ್ಲೆ ಮಾಡ್ಬೇಕಾದ್ರೆ ಎಲ್ಲಕ್ಕ ಔಷಧಿನೇ ಅವ್ರೀಗ. ಟಮಾಟೆ ಹಚ್ಚಿರ ಔಷಧಿ, ಬದ್ನಿಗಿಡ ಹಚ್ಚಿರ ಔಷಧಿ ಅದ್ರಿ. ಎಲ್ಲಕ್ಕ ಗೋಧಿಗೆ ಔಷಧಿ ಅದ್ರಿ, ಔಷಧಿ ಅದ್ರಿ. ಇಟ್ಟೆಲ್ಲಾ ಆಕಳಿಗೆ ನೀವು ದಿನ ಹೆಂಗ್ ಮೇಂಟೆನೆನ್ಸ್ ಮಾಡ್ತೀವ್ರಿ? ಮಾಡ್ಲಿಕ್ಕೆ ನಾವು 3-4 ಮಂದಿ ಇದ್ದೇವ್ರಿ. ಏನ್ ಆಳ್ ಹಚ್ಚಿರಿ ನೀವೇ ಮಾಡ್ತೀರಿ? ಒಂದ್ 2-3 ದಿವಸ ಆಯ್ತು ಆರಾಮಿಲ್ಲ ಹೋಗ್ಯಾನ್ರಿ. ದಿನ ಬಿಡ್ತೇವ್ರಿ ತಿರ್ಗಾಡ್ಲಕ್ಕ. ಮೈಸ್ಲಕ್ ಹೋಗ್ತಾವ ದಿನ.